ओम भयमातुराय नमः। ओम मुनिस्तुत्याय नमः। ओम भक्तविघ्नविनाशकाय नमः। ओम एकदन्ताय नमः। ओम चतुर्बाहुवे नमः। ओम शक्तिसंयुताय नमः। ओम चतुराय नमः। ओम लंबोदराय नमः। ओम शूर्पकर्णाय नमः। ओम हेरम्बाय नमः। ओम ब्रह्मविन्दमाय नमः। ओम कालाय नमः। ओम ब्रह्महरये नमः। ओम कामिने नमः। ओम सोम सूर्याग्निलोचनाय नमः। ओम पाशांकुशधराय नमः। ओम चंडाय नमः। ओम गुणातीताय नमः। ओम निरंजनाय नमः। ओम अकल्मष ओम स्वयं सिद्धार्चितपदाय नमः। ओम बीजपूरकाय नमः। ओम अव्यक्ताय नमः। ओम वराय नमः। ओम वरदाय नमः। ओम शाश्वताय नमः। ओम कृतिने नमः। ओम विद्वत्प्रियाय नमः। ओम गीतभयाय नमः। ओम गदिने नमः। ओम चक्रिणे नमः। ओम इक्षुतापद्रुवे नमः। ओम अब्जोत्पत्कराय नमः। ओम श्रीशाय नमः। ओम श्रीपतये नमः। ओम स्तुतिहर्षिताय नमः। ओम कुलाद्रिवृथे नमः। ओम जटिने नमः। ओम चंद्रचूडाय नमः। ओम अमरेश्वराय नमः। ओम नागयज्ञोपवीतने नमः। ओम श्रीकंठाय नमः। ओम रामार्चितपदाय नमः। ओम रतिने नमः। ओम स्थूलकंठाय नमः। ओम त्रयीकर्ते नमः। ओम सामघोषप्रियाय नमः। ओम पुरुषोत्तमाय नमः। ओम स्थूलतुंडाय नमः। ओम अग्रगण्याय नमः। ओम ग्रामण्ये नमः।
ಓಂ ಗಣಪಾಯ ನಮಃ. ಓಂ ಸ್ಥಿರಾಯ ನಮಃ. ಓಂ ರುದ್ರಾಯ ನಮಃ. ಓಂ ಸುಭಗಾಯ ನಮಃ. ಓಂ ಶೂರಾಯ ನಮಃ. ಓಂ ವಾಗೀಶಾಯ ನಮಃ. ಓಂ ಸಿದ್ಧಿದಾಯ ನಮಃ. ಓಂ ದೂರ್ವಾ ಬಿಲ್ವ ಪ್ರಿಯಾಯ ನಮಃ. ಓಂ ಕಾಂತಾಯ ನಮಃ. ಓಂ ಪಾಪಹಾರಿಣೇ ನಮಃ. ಓಂ ಕೃತಾಗಮಾಯ ನಮಃ. ಓಂ ಸಮಾಹಿತಾಯ ನಮಃ. ಓಂ ವಕ್ರತುಂಡಾಯ ನಮಃ. ಓಂ ಭಕ್ತಕಾಂಕ್ಷಿತಲಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಕೇವಲಾಯ ನಮಃ. ಓಂ ಸಿದ್ಧಾಯ ನಮಃ. ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ. ಓಂ ಜ್ಞಾನಿನೇ ನಮಃ. ಓಂ ಮಾಯಾಯುಕ್ತಾಯ ನಮಃ. ಓಂ ದಾಂತಾಯ ನಮಃ. ಓಂ ಬ್ರಹ್ಮಿಷ್ಠಾಯ ನಮಃ. ಓಂ ಭಯವರ್ಜಿತಾಯ ನಮಃ. ಓಂ ಪ್ರಮತ್ತ ದೈತ್ಯ ಭಯದಾಯ ನಮಃ. ಓಂ ವ್ಯಕ್ತಮೂರ್ತಯೇ ನಮಃ. ಓಂ ಅಮೂರ್ತಕಾಯ ನಮಃ. ಓಂ ಪಾರ್ವತಿ ಶಂಕರೋತ್ಸಂಖೇಲನೋತ್ಸವಲಲನಾಯ ನಮಃ. ಓಂ ಸಮಸ್ತ ಜಗದಾಧಾರಾಯ ನಮಃ. ಓಂ ವರಮೂಷಕ ವಾಹನಾಯ ನಮಃ. ಓಂ ರುಷ್ಟಸ್ತುತಾಯ ನಮಃ. ಓಂ ಪ್ರಸನ್ನಾತ್ಮನೇ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀ ಗಣೇಶ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಮೊದಲನೇ ಅಧ್ಯಾಯ ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ. ಪದ್ಯ. ಬ್ರಹ್ಮ ಹರಿ ರುದ್ರಾದಿಗಳು ಪರ ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸಿದರೇಕ ಚಿತ್ತದಲ್ಲಿ. ನೈಮಿಷಾರಣ್ಯದಲ್ಲಿ ಶೌನಕರೇ ಮೊದಲಾದ ಋಷಿವರ್ಯರು ಸೂತ ಪುರಾಣಿಕರನ್ನು ಕುರಿತು ಸ್ವಾಮಿ ಮಹಾಪುಣ್ಯಕರವಾದ ದೇವಿ ಮಹಿಮೆಯನ್ನು ಹೇಳಿ ಎಂದು ವಿನಯದಿಂದ ಪ್ರಾರ್ಥಿಸಿದರು. ಸೂತ ಪುರಾಣಿಕರು, ಶೌನಕರೇ, ಸಾಕ್ಷಾತ್ ಶಿವನೇ ತನ್ನ ವೃದ್ಧನಾದ ನಂದೀಶ್ವರನಿಗೆ ಹೇಳಿದ ದೇವಿ ಚರಿತ್ರೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಇದರ ಶ್ರವಣದಿಂದ ಮೋಕ್ಷ, ಸಂಪತ್ತು, ಸರ್ವಾಭೀಷ್ಟ ಸಿದ್ಧಿಗಳು ದೊರೆಯುತ್ತವೆ ಎಂದು ಸಂಕಲ್ಪ ಮಾಡಿ ದೇವಿ ಮಹಿಮೆಯನ್ನು ಹೇಳಲು ಪ್ರಾರಂಭ ಮಾಡಿದರು. ಭಗವಾನ್ ಶಂಕರನ ನಿವಾಸವಾದ ರಜತ್ರಾದಿಯು ಅತ್ಯಂತ ಮನೋಹರವಾಗಿತ್ತು. ಚಂದ್ರಕಾಂತ ಶಿಲೆಗಳು, ಗಿರಿಗಹ್ವರಗಳು, ಜಲಪಾತಗಳು, ತಣ್ಣೀರಿನ ಚಿಲುಮೆಗಳು, ವಿಶಾಲವಾದ ಸರೋವರಗಳಿಂದಲೂ ಶೋಭಾಯಮಾನವಾಗಿದ್ದ ಇಲ್ಲಿ ಸಿಂಹ, ಹುಲಿ, ಶರಭ, ಆನೆ, ನರಿ, ಮೊಲ, ಹಾವು, ಮುಂಗುಸಿಗಳು ಸ್ವೇಚ್ಛೆಯಿಂದ ವಿಹಾರ ಮಾಡುತ್ತಿದ್ದವು. ಗಿಳಿ, ಕೋಗಿಲೆ, ಸಾರಸ ಪಕ್ಷಿಗಳ ಗಾಯನ ಮನೋಹರವಾಗಿತ್ತು. ತಾಳೆ, ತೆಂಗು, ಮಾವು, ಹಲಸು, ನೆಲ್ಲಿ, ಖರ್ಜೂರ, ನಿಂಬೆ, ಜಂಬು ಮೊದಲಾದ ಫಲವೃಕ್ಷಗಳು ಕದಲಿ ವೃಕ್ಷಗಳಿಂದಲೂ ಶೋಭಾಯಮಾನವಾಗಿದ್ದ ಈ ಪ್ರದೇಶದಲ್ಲಿ ಮೃಗಗಳು ಪರಸ್ಪರ ವೈರ ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು. ರಜತಾದ್ರಿಯ ಸುಂದರ ಪ್ರದೇಶವು ಪೇಟೆ ಬೀದಿಗಳಿಂದಲೂ ಮನೆಗಳಲ್ಲಿ ಉಪವನಗಳಿಂದಲೂ ಪಚ್ಚೆಯ ಜಗಲಿಗಳು, ವಜ್ರಖಚಿತ ಕಂಬಗಳು, ಪುಷ್ಯರಾಗದ ತೊಲೆಗಳು ತುಂಬಿದ ಗೃಹಗಳಿಂದ ಮೋಹಕವಾಗಿತ್ತು. ಶಿವನು ವಟವೃಕ್ಷದ ಮೂಲದಲ್ಲಿ ಆಸೀನನಾಗಿದ್ದನು. ಯಕ್ಷ, ಕಿನ್ನರ, ಗಂಧರ್ವರು, ಭೂತಗಣರು, ಸಿದ್ಧ ಸಾಧ್ಯರಿಂದ ಸೇವಿತನಾದ ಶಂಕರನ ಮುಂದೆ ವಿನಾಯಕ, ಷಣ್ಮುಖ, ನಾರದ, ತುಂಬರರು ವಿನಯದಿಂದ ನಿಂತಿದ್ದರು. ಹೀಗಿರುವಾಗ ಸರ್ವಮಂಗಳೆನಿಸಿದ ಗೌರಿ ದೇವಿಯು ಶಿವನಿಗೆ ಆರತಿಯನ್ನು ಬೆಳಗಿ ಜಯ ಜಯ ಶಂಕರ, ಜಗತ್ಪತಿ ಜಯವಾಗಲಿ ಎಂದು ಹಾರೈಸಿದಳು. ಆಗ ಶಿವನು ಹರ್ಷದಿಂದ ನಗುತ್ತಾ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಆಗ ಪುಷ್ಪವೃಷ್ಟಿಯಾಯಿತು. ಶಿವಭಕ್ತರು ಶಿವಪಾರ್ವತಿಯರನ್ನು ಸ್ತುತಿಸಿದರು. ದೇವದುಂದುಭಿಗಳು ಮೊಳಗಿದವು. ಹೀಗೆ ಶಿವನ ಸಭೆಯು ಸಂಭ್ರಮೋತ್ಸಾಹಗಳಿಂದ ತುಂಬಿತ್ತು. ಆಗ ನಂದಿಕೇಶ್ವರನು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು. ಶಿವನು ಅವನನ್ನು ನೋಡಿ ಆನಂದದಿಂದ ಮುಗುಳ್ನಕ್ಕು, ನಂದೀಶ್ವರನೇ, ಏನು ನಿನ್ನ ಅಭಿಮತ ಹೇಳು ಎಂದನು. ನಂದೀಶ್ವರನು ಪರಮ ಭಕ್ತಿಯಿಂದ, ಸ್ವಾಮಿ, ನನಗೆ ದೇವಿ ಮಹಾತ್ಮೆಯನ್ನು ಕೇಳಬೇಕೆಂದು ಆಸೆಯಾಗಿದೆ. ಕರುಣಾ ಸಮುದ್ರನಾದ ನೀನು ಆ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥನೆ ಎಂದನು. ಅದಕ್ಕೆ ಶಿವನು ನಕ್ಕು ದೇವಿ ಮಹಾತ್ಮೆಯನ್ನು ಹೇಳತೊಡಗಿದನು. ಹೇ ನಂದಿ, ದೇವಿ ಮಹಾತ್ಮೆಯನ್ನು ಕೇಳು. ಹಿಂದೆ ಬ್ರಹ್ಮನಲ್ಲಿ ಚಿತ್ ಶಕ್ತಿ ಹಾಗೂ ಮಾಯೆ ಉತ್ಪನ್ನವಾಯಿತು.
ಚಿಚಕ್ತಿಗೆ ಚೈತನ್ಯವೆಂದು ಹೆಸರು. ಮಾಯೆಯ ವಿದ್ಯೆ ಹಾಗೂ ಅವಿದ್ಯೆ ಎಂಬ ಎರಡು ಭಾಗವಾಯಿತು. ಈಶ್ವರನಿಗೆ ಜಗತ್ತೇ ಶರೀರ. ಆತನ ರೂಪವು ಜಗತ್ತಿನಲ್ಲಿ ತುಂಬಿದೆ. ಆತನದು ಸಹಸ್ರ ಅವಯವಗಳು. ಸತ್ವ, ರಜಸ್, ತಮಸ್ ಮೂರು ಗುಣಗಳು. ಸತ್ಯ, ಶಮ, ದಯೆ, ಶಾಂತಿ, ಅಣಿಮಾದಿ ಸಿದ್ಧಿಗಳು, ಶ್ರುತಿ ಇವೇ 6 ಬಗೆಯ ವಿದ್ಯೆಗಳು. ಪ್ರಕಾಶಮಾನವಾದ ಚೈತನ್ಯ ಶಕ್ತಿಯೇ ಮೂಲ ಪ್ರಕೃತಿ. ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ. ಸರ್ವ ದೇವತೆಗಳಿಗೂ ಈಶ್ವರಿಯಾದ ಆಕೆಯನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ. ತ್ರಿಮೂರ್ತಿಗಳು 3 ಗುಣಗಳ ಸ್ವರೂಪವುಳ್ಳವರು. ಅವರು ದೇವಿಯನ್ನು ಕುರಿತು ಮಾಡಿದ ತಪಸ್ಸು ಮಧುಕೈಟುಬವದೆ, ಮಹಿಷಾಸುರ ಸಂಹಾರ, ಶುಂಭ ನಿಶುಂಭ ನಾಶ ಮೊದಲಾದ ದೇವಿ ಮಹಾತ್ಮೆಯ ಘಟನೆಗಳನ್ನು ಮುಂದೆ ವಿಸ್ತಾರವಾಗಿ ತಿಳಿಯಬೇಕು. ದೇವಿಯು ಶತಕೋಟಿ ಯೋಜನಾ ವಿಸ್ತಾರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ತ್ರಿಮೂರ್ತಿಗಳನ್ನು ಆಕೆಯೇ ಸೃಷ್ಟಿಸಿದಳು. ಹರಿಹರ ಬ್ರಹ್ಮರನ್ನು ಸೃಷ್ಟಿಸಿ ಆಕೆ ಮಾಯವಾದಳು. ಆಗ ನಾವು ಆಕೆಯನ್ನು ಮೆಚ್ಚಿಸಲು ತಪಸ್ಸು